ಮನೋಜ, ಇವಾಗ ಪೊಲೀಸರ ಕೈಗೆ ನಿಧಿ ಸಿಕ್ಕ ಮೇಲೆ ಅವ್ರು ತೊಗೊಂಡು ಹೊಟ್ಟೋಗ್ಬಿಡ್ತಾರಲ್ಲ, ಆಮೇಲೆ ನಮ್ಮ ತಂಟೆಗೆ ಮತ್ತೆ ಬರೋದಿರ್ತಾನೆ ಅವರು. ಇಲ್ಲ ತಾನು, ಅವ್ರಿಗೊಂದ್ಸಲಿ ಕೈಗೆ ಸಿಕ್ಕ ಮೇಲೆ ತೊಗೊಂಡೋದ್ಮೇಲೆ ಮತ್ತೆ ಅವರು ನಮಗೆ ತೊಂದರೆ ಕೊಡೋಕೆ ಬರೋದಿಲ್ಲ. ಅಪ್ಪ, ಸದ್ಯಕ್ಕೆ ಹಂಗೆ ಆಗ್ಬಿಟ್ರೆ ಸಾಕು. ನನಗಂತೂ ತನೋ ಸಾಕಾಗ್ಬಿಟ್ಟಿದೆ. ತನು, ನೀನು ಮುಂದೆ ಏನು ಯೋಚನೆ ಮಾಡೋಕೆ ಹೋಗ್ಬೇಡಮ್ಮ. ಇನ್ನು ಮುಂದೆ ನಾವು ಯಾವ ತೊಂದರೆ ನಮಗಿರೋದಿಲ್ಲ, ನಾವು ಆರಾಮಾಗಿರ್ಬೋದು. ನಮ್ಮಮ್ಮ ಏನಿವತ್ತು ಇಷ್ಟೊಂದು ನಿಶ್ಚಿಂತೆಗೆ ಆರಾಮಾಗಿದ್ದಾರಲ್ಲ, ಬಹುಶಃ ನಮ್ಮ ಅಮ್ಮಂಗೆ ಒಳ್ಳೆ ಬುದ್ಧಿ ಬಂದಿರ್ಬೋದು. ಅವ್ರಿಗೂ ಇದೆಲ್ಲ ನೋಡಿ ಸಾಕಾಗಿರ್ತದೆ. ಈ ನಿಧಿನೂ ಬೇಡ ಏನೂ ಬೇಡ ಅನಿಸಿರ್ಬೇಕು, ಅದಕ್ಕೆ ಇಷ್ಟು ಆರಾಮಾಗಿದ್ದಾರೆ. ಅತ್ತೆ, ನಿಮ್ಗೆ ಇವಾಗ ಸ್ವಲ್ಪ ಆರಾಮಾಗಿರ್ಬೇಕಲ್ವಾ? ಯಾಕೆಂದರೆ ಆ ನಿಧಿ ಬಂದಾಗಿಂದು ನಮಗೆ ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟಿದೆ. ನಿಮಗೂ ಹಾಗೆ ಅನಿಸಿರ್ಬೇಕಲ್ವಾ ಅತ್ತೆ? ಹ್ಞೂ ಹೌದಮ್ಮ. ಮನೋಜ್. ಹಾಂ ಇನ್ಸ್ಪೆಕ್ಟ್ರೆ, ಹೇಳಿ. ನೀವು ಎಷ್ಟು ಹುಡುಕಿದ್ರಲ್ಲ, ನಿಧಿ ಸಿಕ್ಕಿದೆ ಅನ್ಕೋತೀನಿ. ಸರ್, ನಾನಂತೂ ಮನೇಲಿ ಇಂಚು ಹುಡುಕ್ದೆ, ನಿಧಿ ಎಲ್ಲೂ ಸಿಕ್ಕೇ ಇಲ್ಲ. ಹಾಂ ಮನೋಜರೇ, ನಾವು ಮನೆಯಲ್ಲಿ ಎಲ್ಲ ಕಡೆ ಹುಡ್ಕಾಡಿದ್ವಿ, ಆದರೆ ನಿಧಿ ಎಲ್ಲೂ ಸಿಕ್ಕೇ ಇಲ್ಲ. ನನಗನ್ಸುತ್ತೆ ನಮಗೆ ಬಂದ ಇನ್ಫಾರ್ಮೇಷನು ಮೋಸ್ಟ್ಲಿ ರಾಂಗ್ ಆಗಿರ್ಬೋದು ಅನಿಸುತ್ತೆ. ನಾವೆಲ್ಲ ಕಡೆ ನೋಡಿದ್ದೀವಿ, ಆದರೆ ನಿಧಿ ಇರೋ ಥರ ನಮ್ಗೆ ಯಾವುದೇ ಪ್ರೂಫ್ ಸಿಗಲಿಲ್ಲ. ಹಾಗಾಗಿ ಇವಾಗ ನಾವು ಹೋಗ್ತಿದ್ದೀವಿ. ಸರ್, ಕೆಲವು ಸರಿ ಏನಾಗುತ್ತೆ ಗೊತ್ತಾ, ಜನಗಳು ನಮ್ಮ ಹೊಟ್ಟೆ ಕಿಚ್ಚುಕೋ ಅಥವಾ ಇನ್ನೇನಕ್ಕೋ ದ್ವೇಷಕ್ಕೋ ನಮ್ಮ ಮೇಲೆ ಚಾಡಿ ಹೇಳ್ತಾರೆ. ನೀವು ಅದನ್ನೆಲ್ಲ ಕೇಳಿಕೊಂಡು ಇಲ್ಲಿಗೆ ಹುಡ್ಕೋಗೋ ಅಂತ ಬಂದಿರಲ್ಲ ಸರ್. ನಾನು ನಿಮ್ಗೆ ಏನು ಹೇಳ್ಬೇಕು ಹೇಳಿ? ಆದರೆ ನಮಗೆ ಬಂದಿರೋ ಮಾಹಿತಿ ಸುಮ್ಮನೆ ಅಂತೂ ಇರೋದಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಈ ವಿಚಾರ ನಾವು ಇಲ್ಲಿಗೆ ಮುಗಿತು ಅಂತ ಅನ್ಕೋಬೇಡಿ, ನಾವು ಮತ್ತೆ ಬರ್ತೀವಿ. ಸತ್ಯ ಇದ್ದರೆ ಅದುವರೆಗೆ ಬಂದೇ ಬರ್ತೈತೆ. ನಡೀರಿ, ಜಿಪ್ ತೆಗ್ರಿ, ಹೋಗೋಣ ನಾವು. ಹಾಂ ಸರ್. ಅಪ್ಪ, ಸದ್ಯಕ್ಕೆ ಇವಾಗ ನಿಮ್ಮದೇ ಉಸಿರಾಡ್ಬೋದು. ಹಾಂ. ಏನೋ ಏನು ನನ್ನ ಮುಖನ ಹಾಗೆ ನೋಡ್ತಿದ್ದಿಲ್ಲ, ಏನಾಯಿತು? ಅಮ್ಮ, ಏನಿದು ನಿನ್ನ ಹೊಸ ನಾಟಕ? ಹಾಂ, ನಿಜ ಹೇಳು, ಆ ನಿಧಿನ ಎಲ್ಲಿ ಬಚ್ಚಿಟ್ಟಿದ್ಯಾ ಅಂತ. ಅಲ್ಲ ಅತ್ತೆ, ಎಲ್ಲರ ಮುಂದೆ ನಾನು ನಿಧಿನ ಕೊಟ್ಬಿಡ್ತೀನಿ, ನಂಗೆ ಏನು ಬೇಡ ಅಂತ ನಾಟಕ ಹೊಡ್ಕೊಬಂದು ಇಲ್ಲಿ ಮತ್ತೆ ಅದೇ ಕೆಲಸ ಸ್ಟಾರ್ಟ್ ಮಾಡಿದ್ರ ನೀವು? ಅತ್ತೆ ಬೇಡ, ಇದೆಲ್ಲ ಸರಿ ಇಲ್ಲ, ಹಿಂಗೆಲ್ಲ ಮಾಡಬಾರ್ದು. ನಂಗೆ ಗೊತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ನನ್ನ ವಿಷಯದಲ್ಲಿ ಯಾರು ಏನು ಹೇಳಕ್ಕೆ ಬರಬೇಡ್ರಿ. ನಾನು ಏನೇ ಮಾಡಿದ್ರು ನಮ್ಗೆ ಒಳ್ಳೇದಾಗಲಿ ಅಂತಾನೆ, ಈ ಮನೆಗೆ ಒಳ್ಳೇದಾಗಲಿ ಅಂತಾನೆ, ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತಾನೆ. ಅರ್ಥ ಆಯ್ತಾ? ಒಳ್ಳೇದಾಗಲಿ ಅಂತ ಹೀಗೆಲ್ಲ ಮಾಡ್ತಾರಮ್ಮ? ನೀನು ಅಂದ್ಕೊಂಡಿರ್ಬೋದು ಒಂದು ಸರಿ ಬಂದರು ಪೊಲೀಸರು, ಹುಡ್ಕಾಡಿದ್ರು, ಅವ್ರು ಸಿಗಲಿಲ್ಲ, ಹೊಟ್ಟೋಗ್ಬಿಟ್ರು, ಎಲ್ಲ ಮುಗ್ದೋಯ್ತು ಅಂತ. ಆದರೆ ಅಷ್ಟೊಂದು ಈಸಿ ಅಲ್ಲಮ್ಮ ಅದೆಲ್ಲ ಮುಗಿಯೋದಕ್ಕೆ. ಆಯಿತು, ಒಂದು ಕೆಲಸ ಮಾಡು, ಅವ್ರು ಇಲ್ಲೇ ಎಲ್ಲ ಇರ್ತಾರೆ, ಕರ್ಕೊಬಂದು ಮನೆಯೆಲ್ಲ ಹುಡುಕಿ ಮತ್ತೆ ಎಲ್ಲಿಂದ ಹುಡುಕ್ಬಿಟ್ಟು ತೊಗೊಂಡೋಗಿ ಕೊಟ್ಬಿಡು, ಸರಿನಾ? ಅಲ್ಲ ಕಣೋ, ಅವ್ರಾಗ ಅವರೆಲ್ಲ ಹುಡ್ಕೋಕೆ ಹೋಗಿದ್ರು ತಾನೆ. ನಾನು ನಿಮ್ಮಾಗೆ ಎಲ್ಲೇ ಕೂತ್ಕೊಂಡಿದ್ದೆ, ಇದು ಸಿಗ್ತೈತಪ್ಪ ನಿಧಿ. ನಿಧಿ ಇಲ್ಲ, ಅದಕ್ಕೆ ಸಿಕ್ಕಿಲ್ಲ. ಅಮ್ಮ, ಈ ಸುಳ್ಳು ನಮ್ಗೆ ಹೇಳಕ್ಕೆ ಬರಬೇಡ. ನಮಗೆ ಚೆನ್ನಾಗಿ ಗೊತ್ತು ನಿಧಿ ನಿನ್ನ ಹತ್ರನೇ ಇದೆ ಅಂತ. ನೋಡಮ್ಮ, ಸಾಕು, ಇಷ್ಟೆಲ್ಲ ಆಗಿದ್ಮೇಲೂ ಅರ್ಥ ಮಾಡ್ಕೊಮ್ಮ, ಕೊಟ್ಬಿಡು. ಆ ನಿಧಿಯಿಂದ ನಮಗೇನೋ ಒಳ್ಳೇದಾಗ್ತಿಲ್ಲ. ನೀನು ಏನು ಬೇಕು ಹೇಳು, ನಾನು ದುಡ್ದು ಕೊಡಿಸ್ತೀನಿ ನಿನಗೆ. ನೋಡು ಮನೋಜ, ನನಗೇನು ಬೇಕಾಗಿಲ್ಲ, ದಯವಿಟ್ಟು ಇನ್ನು ನನ್ನ ಯಾವುದೇ ಪ್ರಶ್ನೆ ಕೇಳಬೇಕಾಗಿಲ್ಲ ನೀನು, ಆಯಿತಾ? ಏನು ಮಾಡುತ್ತಾನು, ನಮ್ಮಮ್ಮ ಇನ್ನೂ ಬದಲಾಗಿಲ್ವಲ್ಲ? ಯಾರು ಮನೆ ಒಳಗೆ ಯಾರಿದ್ದೀರಾ? ಇದೇನಿದು? ಯಾರು ಬೇಕಾಗಿತ್ತು ನಿಂಗೆ? ಅಲ್ಲ, ಬಾಗಿಲು ತೆಗ್ದಿತ್ತು ಅಂದ್ಬಿಟ್ಟು ಸೀದಾ ಒಳಗಡೆ ಬಂದ್ಬಿಡ್ದೆ ನಂಗೆ. ಇನ್ನೇನು ಮಾಡಬೇಕಾಗಿತ್ತು? ಹಾಂ, ಬಾಗಿಲು ತೆಗ್ದಿತ್ತು, ಸೀದಾ ಒಳಗಡೆ ಬಂದೆ, ತಪ್ಪೇನು? ಅದು ಸರಿ, ನೀನು ಯಾರು? ಎಲ್ಲ ನಿನ್ನ ನನ್ನ ಮನೆಗೆ ಬಂದ್ಬಿಟ್ಟು ನನ್ನನ್ನು ಯಾರು ಅಂತ ಕೇಳ್ತೀಯಾ? ಅಲ್ಲ, ಇಷ್ಟಕ್ಕೂ ನೀನು ಯಾರು? ನಿನ್ನೆಲ್ಲ ಬರೋಕ್ಕೆ ಯಾರು ಹೇಳಿದ್ದು? ಅಯ್ಯೋ ಅದಾ, ನಾನಿಲ್ಲೇ ಪಕ್ಕದೂರೋಳು, ಈ ಮನೆಯಲ್ಲಿ ನನ್ನ ಮೊಮ್ಮಗಳು ಅವಳೆ ಮಂಗಳ ಅಂತ, ಅವಳು ಹೇಳಿ ಕಳಿಸಿದ್ಲು ಬಾ ಅಜ್ಜಿ ಅಂತ, ಅದಕ್ಕೆ ಬಂದೆ. ಅದು ಸರಿ, ಈ ಮನೆ ಒಳಗಡೆ ಯಾರೋ ಬಸ್ಸಿ ಹೆಂಗ್ಸೋಳು ಅಂತಾರ, ನಿನ್ನ ಮಗಳೇನೋ, ಕೂಗೊಂಚೂರು, ಅವಳು ಸ್ವಲ್ಪ ಆರೈಕೆ ಮಾಡ್ಬೇಕು ನಾನು. ಅಜ್ಜಿ, ಬಸ್ರಿ ಹೆಂಗ್ಸು ನನ್ನ ಮಗಳಲ್ಲ, ನಾನೇ. ಏನಂದೆ? ನೀನೇನಾ? ಅಯ್ಯಯ್ಯ, ಅಲ್ಲಮ್ಮ, ಈ ವಯಸ್ಸಲ್ಲಿ ಏನು ಬಂದಿರೋದು ನಿನಗೆ? ಹಾಂ, ಮೊಮ್ಮಕ್ಕಳು ನಾಡೋ ವಯಸ್ಸಲ್ಲಿ ನೀ ಬಸ್ಸೇ ಕುಂತಿದ್ಯಲ್ಲ, ನಾನು ಹಿಂಗೇನಂತ ಹೇಳ್ಬೇಕು? ಹಾಂ, ಕೆಂಪಮ್ಮಜ್ಜಿ, ನೀನು ಬಂದ್ಬಿಟ್ಯಾ? ಓ ಮಂಗಳ, ನೀ ಇಷ್ಟೊತ್ತು ಎಲ್ಲಮ್ಮ ಹೊಂಟೋಗಿದ್ದೆ? ನಾನು ಬಂದು ಸುಮಾರು ಹೊತ್ತಾಯಿತು. ಹೌದಾ, ನನಗೆ ಕೇಳಿಸಿಲ್ಲ, ನಾನು ಅಡುಗೆ ಮಾಡಿದ್ನಲ್ಲ, ಹಾಗಾಗಿ ನನಗೆ ನೀನು ಬಂದು ಗೊತ್ತಾಗಿಲ್ಲ. ಲೇ ಮಂಗಳ,
ಯಾರೇ ಇವರು? ನೀನು ಹೇಳಿದ್ರಲ್ಲ ನಮ್ಮ ಅಜ್ಜಿ ಅಂತ, ಅದು ಇವರೇನಾ? ನಾನು ನಿಂಗೆ ಹೇಳಿಲ್ವ ಬೇಡ ಅಂತ, ಸುಮ್ಮನೆ ಯಾಕೆ ಕರ್ಸಕ್ಕೆ ಹೋದೆ ನೋಡು. ಅವ್ರು ಬರ್ತಾ ಬರ್ತಾ ಎಂಥ ಮಾತಂದ್ರು ಗೊತ್ತಾ? ಅಜ್ಜಿ ನೀನು ಹಂಗೆಲ್ಲ ಅಂದರೆ ಅಕ್ಕನಿಗೆ ಬೇಜಾರಾಗೋದಿಲ್ವಾ? ಪಾಪ ಇಷ್ಟು ವರ್ಷ ಅಕ್ಕ ಮಕ್ಕಳಿಲ್ಲ ಅಂತ ಕೈ ಮುಗಿದಿರೋ ದೇವ್ರು ಇಲ್ಲ, ಮಾಡಿರೋ ರಥ ಇಲ್ಲ. ಅಂಥ ಸಮಯದಲ್ಲಿ ಆ ದೇವರು ಇವಾಗ ಕೊಟ್ಟಿದ್ದಾನೆ. ಅವ್ರು ಇವಾಗೇ ನೋವು ಅನಿಸ್ತಿದ್ದಾರೆ. ನೀನು ಹಂಗಂತೀಯಲ್ಲ ಅಜ್ಜಿ, ಅವ್ರಿಗೆ ಬೇಜಾರಾಗೋದಿಲ್ವ ಹೇಳು? ಹೌದಾ, ಹಂಗೇಳು. ನಂಗೆ ಅದೆಲ್ಲ ಏನು ಗೊತ್ತಿರಬೇಕು? ನೀನು ಮೊದಲೇ ಎಲ್ಲ ಹೇಳಿರ್ಬೇಕಾಗಿತ್ತು ಹಿಂಗೈತೆ ಅಂತ. ನಾನು ಸುಮ್ಮನಿರ್ತಿದ್ನೋ ಏನೋ, ನೋಡಿದ್ನಲ್ಲ ಅದಕ್ಕೆ ಅಂದ್ಬಿಟ್ಟೆ. ಹೋಗ್ಲಿ ಬಿಡು. ಯಾರಾದ್ರೇನು ಪಾಪ ಗರ್ಭಿಣಿ ಹೆಂಗಸು, ನಾನೇನು ಮಾಡಬೇಕಲ್ಲ ಎಲ್ಲನೂ ಜೋಪಾನವಾಗಿ ಮಾಡ್ತೀನಿ, ಸರಿನಾ? ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡೋಕೆ ಹೋಗಬೇಡ. ಅಜ್ಜಿ ನನಗೆ ನಿಮ್ಮ ಮೇಲೆ ತುಂಬ ನಂಬಿಕೆ ಇದೆ, ಅದಕ್ಕೆ ತಾನೇ ನಾನು ನಿಮ್ಮನ್ನ ಕರ್ಸ್ಕೊಂಡಿರೋದು ಇಲ್ಲಿಗೆ. ಹೇಳಿ, ಇಷ್ಟಕ್ಕೂ ನನ್ನ ಮಗಳನ್ನೂ ನೀವೇ ತಾನು ಆರೈಕೆ ಮಾಡಿದ್ದು. ಅದೇ ರೀತಿ ನಮ್ಮ ಅಕ್ಕಂಗೆ ಏನು ಮಗೋದ್ರೂ ಪರವಾಗಿಲ್ಲ, ಅದನ್ನು ಇದೇ ರೀತಿ ಜೋಪಾನ ಮಾಡಿಕೊಟ್ರೆ ನಿಮಗೆ ತುಂಬ ಪುಣ್ಯ ಬರುತ್ತೆ. ನಾನು ಹೇಳಿದ್ನಲ್ಲ ನೀನು ಚಿಂತೆ ಮಾಡೋಕೆ ಹೋಗಬೇಡ ಅಂತ. ನೋಡಮ್ಮ, ಅನ್ನಂಗೆ ನಿನ್ನ ಹೆಸರೇನು? ನನ್ನ ಹೆಸರು ಕವಿತಾ ಅಂತ. ಅಯ್ಯ, ಅದನ್ನೇ ಒಂಚೂರು ನಗ್ನಗ್ತಾ ಹೇಳು, ಕವಿತಾ ಅಂತ. ನೋಡು, ಇನ್ನು ಮುಂದೆ ನಾನು ನಿಂಗೇನು ಹೇಳ್ತೀನಲ್ಲ ನೀನು ಹಂಗೆ ನಡ್ಕೋಬೇಕು. ನಾನೇನು ಊಟ ಮಾಡು ಅಂತೀನಲ್ಲ ಅದನ್ನೇ ತಿನ್ನಬೇಕು. ಅದನ್ನು ಬಿಟ್ಟು ಬೇಕಾಬಿಟ್ಟು ಅದು ಇದು ಆಳು ಮೂಡು ತಿಂದು ನಾನು ಸುಮ್ಮನಿರೋದಿಲ್ಲ. ಬಸ್ರಿ ಹೆಂಗಸು ಅಂದರೆ ತುಂಬ ಪಥ್ಯ ಇರಬೇಕಮ್ಮ. ಅದು ಅಲ್ಲದೆ ನಿಂಗೆ ಸ್ವಲ್ಪ ವಯಸ್ಸು ಬೇರೆ ಆಗೈತೆ, ಹಂಗಂತ ನಿನ್ನ ಇದು ಮಾಡ್ತಾ ಇಲ್ಲ. ನೀನು ಬೇಜಾರು ಮಾಡ್ಕೋಬೇಡ, ಇರೋ ವಿಷಯ ಹೇಳ್ತೀನಿ ನಾನು. ಹಾಗಾಗಿ ತುಂಬ ಜಾಕಿಯಾಗಿರಬೇಕು, ಸರಿನಾ? ಅಜ್ಜಿ ನೀವೇನು ಯೋಚನೆ ಮಾಡಬೇಡಿ, ಅಕ್ಕ ನೀವು ಹೇಳಿ ಎಲ್ಲ ಮಾತನ್ನು ಕೇಳ್ತಾರೆ. ಯಾಕೆಂದರೆ ನಮ್ಮ ಅಕ್ಕನಿಗೆ ದೊಡ್ಡವರು ಹಿರಿಯರು ಅಂದರೆ ತುಂಬ ಗೌರವ, ಭಯ, ಭಕ್ತಿ ಎಲ್ಲ ಇದೆ, ಅಲ್ವೇನಕ್ಕ? ಹಾಂ ಹೌದು ಹೌದು, ಹಾಂ ಇರಬೇಕಾಗ್ದದ್ದೆ. ಇವಾಗ ನಾನು ಹೇಳ್ತೀನಿ. ಮೊದಲು ನೀನೇನು ಮಾಡಬೇಕಂದ್ರೆ ಹಿಂಗೆ ಚೇರ್ ಮೇಲೆ ಕಾಲು ಕೆಳಗೆ ಬಿಟ್ಕೊಂಡು ಕುಂತ್ಕೊಂಡು ಕೂಡ್ದು, ಸರಿನಾ? ಚಕ್ಕ ಬಕ್ಕಲ್ ಹಾಕ್ಕೊಂಡು ಇಲ್ಲ ಕಾಲು ನೀಟ್ಕೊಂಡು ಆರಾಮಾಗಿ ಕುತ್ಕೊಬೇಕು, ಸರಿನಾ? ಯಾಕೆ ಹಿಂಗೆ ಕುತ್ಕೊಂಡ್ರೆ ಏನಾಗುತ್ತೆ? ಅಯ್ಯ ನಿನ್ನ, ನಾನು ಹೇಳೋಷ್ಟು ಕೇಳು. ಪ್ರತಿಯೊಂದಕ್ಕೂ ಒಂದೊಂದು ಕಾರಣ ಇರುತ್ತೆ, ಅದನ್ನೇ ಬಿಡಿಸಿ ಬಿಡಿಸಿ ಹೇಳೋಕ್ಕಾಗಲ್ಲ, ಅರ್ಥ ಆಯ್ತಾ? ಅಕ್ಕ ನೀವು ಸುಮ್ಮನೆ ಹೂ ಅಂತ ಕೇಳ್ಬಿಡಿ. ಅಜ್ಜಿ ಸಿಟ್ಟು ಬಂದರೆ ಏನು ಮಾಡ್ತಾರೋ ಗೊತ್ತಾಗಲ್ಲ ನಮಗೆ. ಲೇ ಮಂಗಳ, ನಿಜ ಹೇಳೆ, ನಾನು ಹಿಂಗೆ ಕಾಟ ಕೊಡ್ತಿದ್ದೆ ಕೋಪಕ್ಕೆ ಈ ಅಜ್ಜಿನ ಕರ್ಕೊಂಡ್ ಬಿಟ್ಟಿದ್ದೆ ಹೆಂಗೆ ಹೇಳೆ? ನನಗೆ ಅಜ್ಜಿ ಎಲ್ಲ ಏನೂ ಬೇಡ, ನೀನೇ ಸಾಕು ನನಗೆ. ಅಯ್ಯಯ್ಯ, ಪಾಡಿದ್ದೆ ಪಾಡು ಪೀಡ್ ಗುದ್ದ ಅನ್ಕೊಂಡು ನಿಂದೇನಮ್ಮ ಮಾತು? ನಾನಿಲ್ಲಿ ಬಂದಾಯ್ತು ಅಂದರೆ ಹೋಗೋ ಮಾತಿಲ್ಲ. ನನ್ನ ಕೆಲಸ ಎಲ್ಲ ಮುಗಿದ್ಮೇಲೆ ಹೋಗೋದು ನಾನು, ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅರ್ಥ ಆಯ್ತಾ? ಆಯ್ತು, ಅರ್ಥ ಆಯ್ತು, ಅರ್ಥ ಆಯ್ತು. ಹಾಂ, ಹಂಗೆ ಬಾ ದಾರಿಗೆ. ಒಳ್ಳೆ ಮಾತ್ರ ಹೇಳಿದ್ರೆ ಕೇಳೋ ಹೆಂಗ್ಸಲ್ಲ ನೀನು ಅಂತ ಅನಿಸ್ತೈತೆ. ನನ್ನ ದಾಟಿ ನನಗೆ ಹೇಳ್ಬೇಕು ನಾನು ನಿಂಕ. ಅಜ್ಜಿ ನೀನು ಇವಾಗ ತಾನೇ ಬಂದಿದ್ದೆಲ್ಲ, ಒಂದು ಸ್ವಲ್ಪ ರೆಸ್ಟ್ ಮಾಡು, ಆಮೇಲೆ ಅಕ್ಕನಿಗೆ ಏನಂತ ಹೇಳುವಂತೆ. ಹ್ಞೂ ಸರಿ ಅಮ್ಮ. ಅಂದಂಗೆ ನಿನ್ನ ಮಗಳು ಹೆಂಗವಳೆ, ಏನು ಮಾಡ್ತಾವಳೆ? ಹ್ಞೂ ಅಜ್ಜಿ, ನನ್ನ ಮಗಳು ಚೆನ್ನಾಗವಳೆ, ಕಾಲೇಜಿಗೆ ಹೋಗ್ತಾವಳೆ. ಅಂದಂಗೆ ನಿನ್ನ ಗಂಡ ಹೆಂಗಿದ್ದಾನೆ? ನಿಂಗೇನ ಕಾಟ ಕೊಡ್ತಾನ ಅಥವಾ ಚೆನ್ನಾಗಿ ನೋಡ್ಕೊತಾನ? ಇಲ್ಲ ಅಜ್ಜಿ, ಅವ್ರು ನನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಇಲ್ಲ ಅಂದರೆ ನೋಡಿ ನಾವಿಬ್ಬರು ಒಂದೇ ಮನೆ ಇರೋಕ್ಕಾಗ್ತಿತ್ತಾ? ಅಕ್ಕನೂ ಅಷ್ಟೇ, ನನ್ನನ್ನು ಒಂಚೂರು ಭೇದ ಭಾವ ಮಾಡಲ್ಲ. ಜೊತೆ ಊಟಕ್ಕೆ ತಂಗಿ ಹೇಗೆ ನೋಡ್ಕೋತಾರೋ ನನ್ನನ್ನು ಹಾಗೆ ನೋಡ್ಕೊತಾ ಇದ್ದಾರೆ ನಮ್ಮಕ್ಕ. ಹೌದಾ? ಆಯ್ತಮ್ಮ, ನಿನ್ನ ಮಾತು ಕೇಳಿ ನನಗೆ ಸಂತೋಷ ಆಯಿತು. ಯಾವಾಗೂ ಹಿಂಗೆ ಎಲ್ಲ ಖುಷಿಯಾಗಿರ್ರಿ. ಲೇ ಮಗುವೆ, ಹೊಸ ಸರ್ಕ ಆ ಕಡೆಕ. ಅಮ್ಮ, ಜೀವಕ್ಕೆ ಆರಾಮಾಯಿತು. ಮಂಗಳ, ಒಂಚೂರು ಕುಡಿಯೋಕ್ಕೆ ನಾನು ತಗೊಬಂದು ಕೊಡ್ತೀಯಮ್ಮ? ಆಯಿತು ಅಜ್ಜಿ, ನಾನು ಹೋಗಿ ಇವಾಗ ಟೀ ಮಾಡ್ಕೊ ಬರ್ತೀನಿ. ಅಕ್ಕ ನಿಮಗೂ ಟೀ ಮಾಡ್ಕೊಬರ್ಲಾ? ಬೇಡ ಬೇಡ, ಅವಳಿಗೆ ಇವಾಗೆಲ್ಲ ಟೀ ಎಲ್ಲ ಏನು ಕೊಡಬೇಡ. ಒತ್ತಂಗೆ ಏನಂದು ನಂಗೆ ಸಿಕ್ಕಾಪಟ್ಟೆ ಕೊಡ್ತಾ ಇರಬಾರ್ದು. ಊಟ ಮಾಡೋಳ್ತಾನೆ ಇವಾಗ, ಇನ್ನೊಂದು ಅರ್ಧ ಗಂಟೆ ಹೋಗಲಿ, ಆಮೇಲೆ ಕೊಡುವಂತೆ ಹೋಗು. ನನಗೆ ಗಂಟೆಗೋಸ್ಕರ ಟೀ ಕುಡಿಲೇಬೇಕು, ಇಲ್ಲಾಂದರೆ ನನಗೆ ಸೆಟ್ ಆಗಲ್ಲ. ಸೆಟ್ ಆದರೂ ಅಷ್ಟೇ, ಬಿಟ್ಟರು ಅಷ್ಟೇ, ನಾನು ಹೇಳ್ದಾಗೆ ನೀನು ಟೀ ಕುಡಿಬೇಕು, ಅರ್ಥ ಆಯ್ತಾ? ಸರಿ ಸರಿ, ನೀನು ಒಳ್ಳೆ ಕೋಟಲ್ಲಿ ಹೇಳ್ತಾರೆ 3 ಸರಿ ಹೇಳಕ್ಕೆ ಬರಬೇಡ, ನನಗೆ ಅರ್ಥ ಆಯಿತು. ಮಂಗಳ ಹೋಗು, ನಂಗೆ ಟೀ ಏನೂ ಬೇಡ. ಸರಿಕಾ. ಓ ಭೀಮಣ್ಣ, ಏನು ಮಾಡ್ತಿದ್ದೆ? ಅಲ್ಲೋಡಲ್ಲಿ ಹಸುಗಳು ಬಂದು ಮೇಯ್ತಾವೆ, ಓಡಿಸ್ಬಾರ್ದಾ? ನೋಡಲಿ. ಹ್ಞೂ ಕಣ್ ಬುದ್ಧಿಯವರ, ನೋಡ್ಲಿ ಕಣ್ ತಗೊಳ್ಳಿ.
ಇವಾಗ ಓಡಿಸ್ತೀನಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಸುಮ್ಮನಿದ್ಯೋ ನೋಡ್ಕೊ. ಆಮೇಲೆ ನೀ ಮೊಸರು ತಗೊಬಂದು ನನ್ನ ಮಂತ ಕಟ್ಟಾಕೊಂಡ್ಬಿಡ್ತೀನಿ. ನಾನು ಹೇಳ್ತಾನೆ ಇದ್ದೀನಿ, ನೀನು ಕೇಳಿಸ್ಕೊತಾ ಇಲ್ಲ. ಇಲ್ಕಂಡು ಬುದ್ಧಿ ಇನ್ನೊಂದು ಕಿತ್ತ ಬಿಡೋಕ್ಕಿಲ್ಲ ಬಿಡಿ. ಹಾಂ, ಯಾಕೋ ಈ ಸರಿ ರಾಗಿ ಪೈರು ಸರಿಯಾಗಿ ಬಂದೇ ಇಲ್ವಲ್ಲ? ಏನು ತೊಂದರೆ ಆಗಿರ್ಬೋದು? ನಮ್ಮಪ್ಪ ಒಂದು ಚೆನ್ನಾಗಿಟ್ಟಿದ್ರೆ ಓಡಾಡ್ಕೊಂಡು ಇರ್ತಾಯಿತ್ತು, ಎಲ್ಲ ಹೇಳ್ತಾಯಿತ್ತು ಏನು ತಪ್ಪು ಏನು ಸರಿ ಅಂತ. ಪಾಪ ಹಾಸಿಗೆ ಹಿಡಿದು ತಿಂಗ್ಳಾಂಗಟ್ಲೆ ಆಗೋಯ್ತು. ಯಾಕೋ ಇವಾಗ ಮಳೆ ಬರೋಂಗೈತೆ, ಮನೆಗೆ ಹೋಗ್ಬಿಡ್ಲಾ? ತಡಿ, ಇಲ್ಲೇ ಎದ್ಬಿಟ್ಟು ಆಮೇಲೆ ಹೋಗೋಣ. ಯಾರದು ಈ ಕಡೆಗೆ ಬರೋಂಗಿದ್ದಾರಲ್ಲ? ತಡಿ ನೋಡೋಣ, ಹತ್ರ ಬರಲಿ. ನಮಸ್ಕಾರ ಕಣಪ್ಪ. ನಮಸ್ಕಾರ ಯಜಮಾನ್ರೆ. ಕ್ಷಮಿಸ್ಬೇಕು, ನೀವು ಯಾರು ಅಂತ ನಂಗೆ ಗೊತ್ತಾಗಿಲ್ಲ. ನಾನು ನಿಮ್ಮನ್ನ ಇದಕ್ಕೆ ಮೊದಲು ನೋಡಿಲ್ವಲ್ಲ? ನನ್ನ ಪರಿಚಯ ನಿಮಗಿಲ್ಲ, ಆದರೆ ನಿಮ್ಮ ಪರಿಚಯ ನನಗೆ ತುಂಬ ಚೆನ್ನಾಗಿದೆ. ನಾನು ಇವ್ರನ್ನಲ್ಲ, ಪಕ್ಕದೂರ್ನವನು. ನಿಮ್ಮ ಅಪ್ಪ ಅವ್ರಿಗೆ ನನ್ನ ಪರಿಚಯ ಇದೆ. ಓ ಹೌದಾ? ಆದರೆ ನಮ್ಮ ಅಪ್ಪಂಗೆ ಇವಾಗ ತೀರೋ ಹುಷಾರಿಲ್ಲ, ಹಾಸಿಗೆ ಹಿಡ್ದವರು ಇನ್ನೂ ಎದ್ದೇ ಇಲ್ಲ. ಹಾಂ, ನನಗೆ ಎಲ್ಲ ವಿಷಯ ಗೊತ್ತಪ್ಪ. ಅದಕ್ಕೆ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ಅದಕ್ಕೆ ಹುಡ್ಕೊಂಡು ನಿನ್ನ ಬಂದೆ ಇಲ್ಲಿಗೆ. ವಿಷಯನಾ? ಏನಂತ ಹೇಳಿ, ಪರವಾಗಿಲ್ಲ. ಅದೇನೂ ಇಲ್ಲ, ನಾನು ಹೇಳೋ ಮಾತನ್ನ ಎಷ್ಟು ಮಾತ್ರಕ್ಕೆ ನಂಬ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲಪ್ಪ. ಆದರೆ ಹೇಳೋ ಕರ್ತವ್ಯ ನಂದು. ಯಾಕೆಂದರೆ ಕಣ್ಮುಂದೆ ಒಬ್ರು ಗಣ್ಯ ಆಗ್ತಿದ್ರೆ ನೋಡ್ಕೊಂಡು ಸುಮ್ಮನಿರೋಕ್ಕೆ ನನ್ನ ಮನಸ್ಸಾಕ್ಷಿ ಒಪ್ತಾ ಇಲ್ಲ. ಅದಕ್ಕೆ ಹೇಳ್ತೀನಿ. ನಾನು ಹೇಳಿದ್ಮೇಲೆ ನಿನಗೆ ಬಿಟ್ಟಿದ್ದು. ನೀನು ಏನು ಮಾಡಬೇಕಂದ್ರೆ ನೀನು ಚಿಂತೆ ಮಾಡು. ಆಯ್ತು ಯಜಮಾನ್ರೆ, ಅದೇನಂತ ಹೇಳಿ. ನೀನು ಜಮೀನು ತಗೊಂಡು ಎಷ್ಟು ದಿನ ಆಯ್ತಪ್ಪ? ಸುಮಾರು 8-9 ತಿಂಗಳಾಯಿತು. ಯಾಕೆ ಯಜಮಾನ್ರೆ? ಅದಕ್ಕೆ ಮೊದಲು ಈ ಜಮೀನ ನಾನು ತಗೊಂಡಿದ್ನಪ್ಪ. ಓಹ್ ಹೌದಾ? ಹಾಗಾದರೆ ನೀವು ಯಾಕೆ ಇದರಲ್ಲಿ ವ್ಯವಸಾಯ ಮಾಡಿಲ್ಲ? ಯಾಕೆಂದರೆ ಅದಕ್ಕೊಂದು ದೊಡ್ಡ ಕಾರಣ ಇದೆ. ಈ ಜಾಗ ಸರಿ ಇಲ್ಲಪ್ಪ. ಅಂದರೆ ಇದರಲ್ಲಿ ಸ್ವಲ್ಪ ದೋಷ ಇದೆ. ಏನು ಯಜಮಾನ್ರೆ ನೀವು ಹಿಂಗೆ ಅಂತೀರಲ್ಲ? ದೋಷ ಅಂತ ಭೂಮಿ ತಾಯಿಗೆ ಯಾವ ದೋಷ ಇರ್ತೈತೆ ಹೇಳಿ? ಹಾಂ, ನೀವೀಗ ಮಾತಾಡ್ಬೋದ ಹಿರಿಯರಾಗ್ಬಿಟ್ಟು? ಏನು ಮಾಡೋಕ್ಕಾಗುತ್ತಪ್ಪ, ನೀನು ಈ ಕಾಲದ ಹುಡುಗ, ಹಾಗಾಗಿ ನೀನು ಇದನ್ನು ನಮ್ಮದೇ ಇರ್ಬೋದು. ಆದರೆ ನಾವು ಆಗಿನ ಕಾಲದವರು ಇದನ್ನು ನಂಬ್ಕೊಂಡೇ ಬಂದಿದ್ದೀವಿ. ಅದಕ್ಕೆ ಉದಾಹರಣೆ ನಾನು ಕೊಡ್ತೀನಿ ನೋಡು. ಈ ಭೂಮಿ ಮೇಲೆ ನಂಗೆ ಏನು ದ್ವೇಷ ಇಲ್ಲಪ್ಪ. ಭೂಮಿ ತಾಯಿಗೆ ತುಂಬ ಗೌರವ ಕೊಡ್ತೀನಿ. ಆದರೆ ಈ ಜಾಗಕ್ಕೆ ಏನೋ ಒಂದು ದೋಷ ಇದೆ, ಅದನ್ನು ಪರಿಹಾರ ಮಾಡಬೇಕು ಅಂತ ಹೇಳಿದರು. ನಾನು ಎಲ್ಲ ಮಾಡಿದೆ, ಆದರೆ ತುಂಬಾ ಕಷ್ಟ ಅನ್ಭವಿಸ್ಬಿಟ್ಟೆಪ್ಪ. ಈ ಜಾಗ ಯಾವಾಗ ತೊಗೊಂಡೆ ನೋಡು, ನನ್ನ ಮಗ ಅಳಿಯ ಇಬ್ಬರು ತಿರೋಗ್ಬಿಟ್ರು. ಅಷ್ಟೇ ಇಲ್ಲ, ನನ್ನ ಮಗನಿಗೆ ಕೈಕಾಲೇ ಬಿದ್ದೋಯ್ತು. ನನ್ನ ಹೆಂಡ್ತಿ ಅಂತೂ ನನ್ನದೇ ಬಿಟ್ಟು ಹೊರಟೋಗ್ಬಿಟ್ಲು. ಇಷ್ಟೆಲ್ಲ ಆದಮೇಲೆ ನಾನು ಶಾಸ್ತ್ರ ಕೇಳಿದೆ. ಆವಾಗ ಗೊತ್ತಾಯಿತು ಇದೆಲ್ಲದಕ್ಕೂ ಕಾರಣ ಈ ಜಾಗನೇ ಅಂತ. ಹಾಗಾಗಿ ನಾನು ಮಾರಿಬಿಟ್ಟೆ. ಆಮೇಲಿಂದ ನಾನು ಈ ಕಡೆ ತಲೆ ಹಾಕಿರಲಿಲ್ಲ. ಇತ್ತೀಚೆಗೆ ಯಾರು ಅಂದರು ನೀನು ತೊಗೊಂಡಿದ್ಯಾ ಅಂತ. ಅದಕ್ಕೆ ನಿನ್ಗೆ ವಿಷಯನ ತಲುಪಿಸೋಗೋಣ ಅಂತ ಬಂದೆ ಕಣಪ್ಪ. ಅಲ್ಲ ಯಜಮಾನ್ರೆ, ಈ ವಿಷಯ ಈ ಹೊಲದ ಮಾಲಕಂಗೆ ಗೊತ್ತಿರಬೇಕಲ್ಲ? ಇಷ್ಟೆಲ್ಲ ಗೊತ್ತಿದ್ರು ಅವರ ನನ್ನ ಮಾರ್ತಾರೆ? ಅವರು ಬದುಕೋರಪ್ಪ. ಏನೋ ಸುಳ್ಳೋ ಪಳ್ಳೋ ಹೇಳಿ ಜೀವನ ನಡೆಸ್ಬೇಕಲ್ಲ, ಹಾಗಾಗಿ ಮಾರಿರ್ತಾರೆ. ಅಂದಂಗೆ ಇದರಲ್ಲಿ ಅರ್ಧ ಎಕರೆ ನಿಮಗೆ ಉಚಿತವಾಗಿ ಬಿಟ್ಟು ಮಾರಿದ್ರು ಅಂತ ವಿಷಯ ಗೊತ್ತಾಯಿತು. ನಿಜಾನಾ? ಹಾಂ, ನಿಜಾನೇ ಅದು. ಆದರೆ ಇದನ್ನೆಲ್ಲ ನಂಬೇಕಾ ಬೇಡವಾ ನಂಗೆ ಅರ್ಥ ಆಗ್ತಾಯಿಲ್ಲ. ನೋಡಪ್ಪ, ನಿನಗೆ ಬಿಟ್ಟಿದ್ದು. ನಾನು ಹೇಳ್ಬೇಕಾಗೋದು ನನ್ನ ಕರ್ತವ್ಯ, ಹೇಳಿದೆ. ಸರಿಯಪ್ಪ, ನಾನು ಬರ್ತೀನಿ. ಈ ಕಾಲದನ್ನೆಲ್ಲ ಯಾರು ನಂಬ್ತಾರೆ? ಭೂಮಿ ತಾಯಿ ನಂಬ್ದವ್ರು ಯಾರೂ ಮೋಸ ಹೋಗಲ್ಲ. ಅಂಥ ಭೂಮಿ ತಾಯಿಗೆ ದೋಷನಾ? ಛೇ, ಏನೋ ಹಿರಿಯರು ಹೇಳ್ಬಿಟ್ಟು ಹೋದರು. ಹೋಗಲಿ ಬಿಡಿ.